ಗುಡುಗಿದರೆ ಗುಡಿಸಲು ಗುಡುಗಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮನುವಾದಿಗಳಿಗೆ ಧಿಕ್ಕಾರ ಹೇಳಿ ಮನುವಾದಿ अस्सलाम वालेकुम रहमतुल्लाहि बरकातुहू। नमस्ते, जय भीम जय भीम। आज शहर बीजापुर के अंदर आज हमें बीजापुर के डीसी साहब के दफ्तर में डीसी ऑफिस में हमें तमाम भीम आर्मी के हमारे जो अध्यक्ष हैं उपाध्यक्ष हैं बाद में हमारे भीम आर्मी के तमाम लोग मौजूद हैं। इस मौके पर हमने भी दावत देते, हमें भी इस मौके पर आए। आज का जो है हमारा प्रोटेस्ट करने का मकसद ये है, भीम आर्मी के जानिब से प्रोटेस्ट हो रहा है। जो एक वकील जो हमारे जज साहब के ऊपर एक जूता भिरकाने की कोशिश जो कर रहे हैं, इससे हमें पुरजोर हमें इसकी मजम्मत करते हैं। इन्हों एक जज साहब को नहीं, इन्हों हमारे हिंदुस्तान के संविधान को तोड़ने की कोशिश कर रहे हैं और इन्हों जो है हमारे ये जो जज साहब हैं इन्हों जो हरकत कर रहे हैं, ऐसी हरकत इन्हों नहीं करना था। ये हमें इसकी पुरजोर हमें इसकी मजम्मत करते हैं। भीम आर्मी के जानिब से आज यहाँ प्रोटेस्ट कर रहे हैं। प्रोटेस्ट में जो है हमारे मतीन अन्ना और हमारे अध्यक्षों सब जने मिला को आए। मैं आप सबको ये विनंती करता हूँ, इसे ये जो वकील है इसे कानूनी कार्रवाई इसके ऊपर सख्त से सख्त कार्रवाई करना, ऐसी हमारी मांग है भीम आर्मी की तरफ से। बाबा साहब अम्बेडकर के ಎಲ್ಲರಿಗೂ ಜೈ ಭೀಮ್। ಗಣ ಭಾರತ ಸರ್ಕಾರದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿ ಸಾಹೇಬರಿಗೆ ಒಬ್ಬ ಮನುವಾದಿ ಹಾಗೂ ಭಯಂಕರ ಮೂಲಭೂತವಾದ ಜಾತಿಯ ಒಂದು ಹೊದಿಕೆಯನ್ನು ಹೊತ್ತುಕೊಂಡಂತ ರಾಕೇಶ್ ಕಿಶೋರನ್ ಅಂತ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಒಂದು ಬೂಟನ್ನು ಎಸೆದಿರುವ ಸಂದರ್ಭದಲ್ಲಿ ಇವತ್ತಿನ ಈ ಘಟನೆಗೆ ನೇರವಾಗಿ ನಾನು ಭೀಮ್ ಆರ್ಮಿ ಹಾಗೂ ಇನ್ನಿತರ ಸಂಘಟನೆಗಳ ವತಿಯಿಂದ ನಾನು ಒಬ್ಬ ಕಾರ್ಯಕರ್ತನಾಗಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರೇ ಇದಕ್ಕೆ ಹೊಣೆಗಾರ ಎಂದು ನಾನು ಹೇಳಲು ಇಚ್ಛಪಡುತ್ತೇನೆ। ಇಂಥ ಮನುವಾದಿಗಳು, ಇಂಥ ಜಾತಿವಾದಿಗಳು ಈ ರೀತಿ ಒಂದು ಸಂವಿಧಾನದ ಮೇಲೆ ಹಲ್ಲೆ ಮಾಡುತ್ತಿರುವುದು ಒಂದು ಮಹಾಭಯಂಕರ ದುರಂತಕ್ಕೆ ನಾಂದಿ ಆಗುತ್ತ ಸಂದರ್ಭದಲ್ಲಿ ನಾವು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನುವಂತ ಮಾತನ್ನು ಹೇಳಲು ಇಚ್ಛಪಡುತ್ತೇನೆ। ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಂಶದ ಕುಡಿಯಾಗಿ ನಾನು ನನ್ನ ಸಮಸ್ತ ಜೈ ಭೀಮ್ ಬಂಧುಗಳೊಂದಿಗೆ ಹಾಗೂ ನನ್ನ ಸಮಸ್ತ ಹಿಂದುಳಿದ ವರ್ಗದೊಂದಿಗೆ ಅಲ್ಪಸಂಖ್ಯಾತ ಎಲ್ಲ ಸಮಾಜದೊಂದಿಗೆ ನಾವು ಈ ಸಂವಿಧಾನವನ್ನು ಉಳಿಸಲು 100,000 ಪಟ್ಟು ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ಸಂವಿಧಾನವನ್ನು ಉಳಿಸುತ್ತೇನೆ ಅಂತ ಒಂದು ಮಾತನ್ನು ನಾನು ಹೇಳಲು ಇಚ್ಛಪಡುತ್ತೇನೆ। ಅದೇ ರೀತಿ ನಾನು ನೇರವಾಗಿ ಮತ್ತೊಮ್ಮೆ ಆರೋಪ ಮಾಡೋದೆಂದರೆ, ಇಂಥ ಮನುವಾದಿಯು ಈ ರೀತಿಯ ದುಷ್ಕೃತ್ಯ ಮಾಡಲು ಸಂಪೂರ್ಣವಾಗಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವರಾದ ಅಮಿತ್ ಶಾ ಅವರೇ ನೇರ ಹೊಣೆ ಎಂದು ನಾನು ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ। ಇದಕ್ಕೆ ನಾವು ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ BR ಗವಾಯಿ ಅವರಿಗೆ ಆದಂತ ಅನ್ಯಾಯಕ್ಕೆ ಆ ಕಿಶೋರ್ ಎಂಬ ಮನುವಾದಿಗೆ ತಕ್ಷಣ ಶಿಕ್ಷೆ ಆಗಲೆಂದು ಒತ್ತಾಯಪಡಿಸುತ್ತೇನೆ। ಜೈ ಭೀಮ್।